ಗೆಳೆಯರೆ, ಇವತ್ತು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು ಹಾಗೂ ಈ ಬೆಂಕಿ ಯುರೋಪ್ನಿಂದ ಚೀನಾವರೆಗೂ ಹಬ್ಬಿದೆ. ಇದಕ್ಕೆ ಕಾರಣ ಪ್ರಧಾನಿ ಮೋದಿ ಅವರ ರಷ್ಯಾ ಭೇಟಿ. ಆಕ್ಚುಲಿ ಈ ಪ್ರವಾಸದಲ್ಲಿ ಎರಡು ದೇಶಗಳ ರಾಷ್ಟ್ರೀಯ ಅಧ್ಯಕ್ಷರ ಚಿತ್ರಣಗಳು ಮತ್ತು ಹೊರಹೊಮ್ಮಿದ ವಿಡಿಯೋಗಳನ್ನು ನೋಡಿದಾಗ ಪಾಶ್ಚಿಮಾತ್ಯ ದೇಶಗಳ ಎಲ್ಲ ಮಾಧ್ಯಮಗಳಲ್ಲಿ ಅಲ್ಲಿನ ಎಲ್ಲ ರಣನೀತಿಕಾರರು ಮತ್ತು ಎಕ್ಸ್ಪರ್ಟ್ಸ್ ಅವರು ಭಯಂಕರವಾಗಿ ಮೆಲ್ಟ್ ಡೌನ್ ಆಗ್ತಾ ಇದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಪಾಶ್ಚಿಮಾತ್ಯ ದೇಶಗಳು ಮತ್ತು ಅವರ ಎಲ್ಲ ದೊಡ್ಡ ಎಕ್ಸ್ಪರ್ಟ್ಸ್ ಮತ್ತು ಚಿಂತಕರು ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದು ಅಕ್ಷರಶಃ ಎಲ್ಲರೂ ಮೆಲ್ಟ್ ಡೌನ್ ಆಗ್ತಾ ಇದ್ದಾರೆ. ಹಾಗೂ ಈಗ ಪರಿಸ್ಥಿತಿಯು ಆಟವಾಡುವ ಬೆಕ್ಕು ಕಂಬವನ್ನು ಗೀಚುವಂತಿದೆ. ಆದರೆ ಉಕ್ರೇನ್ ಪ್ರಧಾನಿಯು ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನಡುವೆ ಅಪ್ಪುಗೆಯನ್ನು ನೋಡಿ ಕೋಪಗೊಂಡು ನೇರವಾಗಿ ಪ್ರಧಾನಿ ಮೋದಿ ಅವರನ್ನು ಟ್ವೀಟ್ ಮಾಡುವ ಮೂಲಕ ಹೇಳಿದ್ದಾರೆ. ಹಾಗೂ ಆ ಟ್ವೀಟ್ ಏನಾಗಿದೆ ಅನ್ನೋದನ್ನು ನೀವು ಇಲ್ಲಿ ನೋಡಬಹುದು. ಆ್ಯಕ್ಚುಲಿ ಅವರು ಏನು ಹೇಳಿದ್ದಾರೆ ಅಂದರೆ, ಇವತ್ತು ಬೆಳಿಗ್ಗೆ ರಷ್ಯಾವು ನಮ್ಮ ಮೇಲೆ ಉಗ್ರ ದಾಳಿ ನಡೆಸಿದ್ದಾರೆ. ರಷ್ಯಾದ ಸೈನ್ಯವು ನಮ್ಮ ಮಕ್ಕಳ ಆಸ್ಪತ್ರೆಗಳನ್ನು ನಾಶಪಡಿಸಿದ್ದು ಇದರಲ್ಲಿ ಬಹಳಷ್ಟು ಮಕ್ಕಳು ಸಾವನ್ನಪ್ಪಿದ್ದಾರೆ, ಬಹಳಷ್ಟು ಜನ ಗಾಯಗೊಂಡಿದ್ದಾರೆ ಮತ್ತು ಆಸ್ಪತ್ರೆಯಲ್ಲಿದ್ದ ಕನಿಷ್ಠ 2 ಡಜನ್ರಷ್ಟು ಮಕ್ಕಳು ಗಾಯಗೊಂಡಿದ್ದಾರೆ. ಅಲ್ಲಿನ ಸಿಬ್ಬಂದಿಯೂ ಕೂಡ ಸಾವಿಗೀಡಾಗಿದ್ದಾರೆ. ಇದರ ಮಧ್ಯೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಿ ಅಂದರೆ ಭಾರತವು ವ್ಲಾದಿಮಿರ್ ಪುಟಿನ್ ಅವರನ್ನು ಅಪ್ಪಿಕೊಳ್ಳುತ್ತಿದ್ದರು. ಕೆಲವು ಈ ರೀತಿಯಲ್ಲಿ ಪ್ರಧಾನಿ ಮೋದಿ ಅವರನ್ನು ಅವರು ತೆಗಳಿದ್ದಾರೆ. ಹಾಗೂ ಫಸ್ಟ್ ಟೈಮ್ ಉಕ್ರೇನ್ ಪ್ರಧಾನಿ ಮೋದಿ ವಿರುದ್ಧ ಈ ರೀತಿ ಹೇಳಿಕೆ ನೀಡಿರುವುದು ಆಗಿದೆ. ಆದರೆ ನಾನು ನಿಮ್ಗೆ ಹೇಳೋದೇನೆಂದರೆ, ಇದು ಕೇವಲ ಪ್ರಾರಂಭ. ಯಾಕಂದರೆ ಇದರ ನಂತರ ಪಾಶ್ಚಿಮಾತ್ಯ ದೇಶಗಳ ಮಾಧ್ಯಮಗಳಲ್ಲಿ ಪ್ರಧಾನಿ ಮೋದಿ ಮತ್ತು ಭಾರತದ ಮೇಲೆ ಒಂದರ ಹಿಂದೆ ಒಂದರಂತೆ ದಾಳಿಗಳು ನಡೆಯಲು ಪ್ರಾರಂಭಿಸುತ್ತವೆ. ಹಾಗೂ ಪಾಶ್ಚಿಮಾತ್ಯ ದೇಶಗಳು ಮತ್ತು ಭಾರತದ ಮಾಧ್ಯಮಗಳಲ್ಲಿ ಭಾರತದ ವಿರುದ್ಧ ಲೇಖನಗಳನ್ನು ಬರೆಯಲಾಗ್ತದೆ. ಹಾಗೂ ಭಾರತವು ಸಾಕಷ್ಟು ಟೀಕೆಗೆ ಗುರಿಯಾಗಲಿದೆ. ಆದರೆ ಭಾರತ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹಾಗೂ ಪ್ರಸ್ತುತ ರಷ್ಯಾದೊಂದಿಗಿನ ತನ್ನ ಸಂಬಂಧವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಾಗೆಯೇ ನಿಮ್ಗೆ ಹೇಳೋದಾದರೆ, ಈ ಬೆಂಕಿ ಕೇವಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಾತ್ರವಲ್ಲದೆ ಈ ಬೆಂಕಿ ಚೀನಾದವರೆಗೂ ವ್ಯಾಪಿಸಿದೆ. ಯಾಕಂದರೆ ಇತ್ತೀಚೆಗೆ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ರಷ್ಯಾಗೆ ಭೇಟಿ ನೀಡಿದಾಗ ಪ್ರೋಟೋಕಾಲ್ ಪ್ರಕಾರ ರಷ್ಯಾ ಅವರನ್ನು ಆಹ್ವಾನಿಸುವುದಕ್ಕಾಗಿ ತನ್ನ ಮೊದಲ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರನ್ನು ವಿಮಾನ ನಿಲ್ದಾಣಕ್ಕೆ ಕಳುಹಿಸಿದರು. ಆ್ಯಕ್ಚುಲಿ ಮೊದಲು ಅಲ್ಲಿ ರಾಷ್ಟ್ರಪತಿ, ಅದರ ನಂತರ ಪ್ರಧಾನಮಂತ್ರಿ, ಪ್ರಧಾನಿಯ ಕೆಳಗೆ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ಹಾಗೂ ಅದರ ನಂತರ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಕೆಳಗಡೆ ಫಸ್ಟ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ಆದ್ದರಿಂದ ಜಿನ್ಪಿಂಗ್ ಅವರನ್ನು ಸ್ವಾಗತಿಸಲು ರಷ್ಯಾ ತನ್ನ ಫಸ್ಟ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರನ್ನು ಕಳುಹಿಸಿತು. ಆದರೆ ಗೆಳೆಯರೆ, ನೀವು ಇದನ್ನು ತಿಳ್ಕೊಂಡು ಆಶ್ಚರ್ಯ ಪಡಬಹುದು. ಯಾಕಂದರೆ ಪ್ರಧಾನಿ ಮೋದಿ ಅವರು ರಷ್ಯಾ ತಲುಪಿದಾಗ ಅವರನ್ನು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅವರು ಸ್ವಾಗತಿಸಿದರು. ಅಂದರೆ ಇಲ್ಲಿ ಜಿನ್ಪಿಂಗ್ ಅವರನ್ನು ಸ್ವಾಗತಿಸಿದ ಪ್ರೈಮ್ ಮಿನಿಸ್ಟರ್ ಅವರಿಗಿಂತ ಹೆಚ್ಚಿನ ರ್ಯಾಂಕ್ನ ಆಫೀಸಿಯಲ್ ರ್ಯಾಂಕ್ನ ಪ್ರೈಮ್ ಮಿನಿಸ್ಟರ್ ಅವರು ಮೋದಿಯ ಸ್ವಾಗತಕ್ಕೆ ಬಂದಿದ್ದರು. ಹಾಗೂ ಇದು ನಮಗೆ ಯಾರ ಆದ್ಯತೆಗಳು ಮೊದಲು ಅನ್ನೋದರ ಕುರಿತು ರಷ್ಯಾದಿಂದ ಚೀನಾಗೆ ಒಂದು ದೊಡ್ಡ ಸಂದೇಶವಾಗಿದೆ. ಆದರೆ ಈ ವಿಷಯ ಇದಕ್ಕಷ್ಟೇ ಸೀಮಿತವಾಗಿಲ್ಲ. ಪಾಶ್ಚಿಮಾತ್ಯ ದೇಶಗಳ ಮತ್ತು ಚೀನಾದ ಮಾಧ್ಯಮಗಳು ಇನ್ನಷ್ಟು ಉರಿಯಲು ಹೊರಟಿವೆ. ಕಾರಣ, ರಷ್ಯಾ ತನ್ನ ಅತ್ಯುನ್ನತ ನಾಗರಿಕ ಗೌರವವನ್ನು ಪ್ರಧಾನಿ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಹಾಗೂ ಗೆಳೆಯರೆ, ಈ ಅವಾರ್ಡ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳಲಿದ್ದೇನೆ. ಖಂಡಿತವಾಗಿ ಆ ವಿಡಿಯೋಗಳ ಚಿತ್ರಣಗಳು ಹೊರಬಂದಾಗ ಇದನ್ನು ನೋಡಿ ಭಾರತದ ವಿರೋಧಿಗಳು ಸ್ವಾಹಾನಿ ಆಗಲಿದ್ದಾರೆ, ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳ ಮೀಡಿಯಾಗಳು. ಯಾಕಂದರೆ ಇದರಲ್ಲಿ ರಷ್ಯಾದೊಂದಿಗೆ ಬಹಳ ದೊಡ್ಡ ಅಗ್ರಿಮೆಂಟನ್ನು ಸೈನ್ ಮಾಡಲಾಗಿದೆ. ಹಾಗೆಯೇ ಆ ದೊಡ್ಡ ಅಗ್ರಿಮೆಂಟ್ ಏನು ಅನ್ನೋದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಾಗಿಯೇ ನಿಮ್ಗೆ ಹೇಳೋದೇನೆಂದರೆ, ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.